ಸುಮ್ನಿರೇಶ್ ಅಂತಕ ಬಂದೆ. ಬಿಡೆ ಗೀತಾ, ಯಾಕೆ ಯೋಚನೆ ಮಾಡ್ತೀಯ? ನೋಡ್ ಕೇಳು, ಅವಮ್ಮದೇನ್ ಸುಳ್ಳುಗಳು ಹೇಳಿದ್ಲೋ ಏನೋ, ಯಾರಿಗ್ ಗೊತ್ತು. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಬಿಡು ಶಾಂತಕ್ಕ, ನಿಜಾನೇ ಇದ್ರು ಇರ್ಬೋದು. ಅದು ನಿಜನ ಸುಳ್ಳು ನಿನ್ ಮನೆಗೆ ಹೋಗಿ ನಿಧಾನವಾಗಿ ಕೇಳಿ ತಿಳ್ಕೊ ಅಷ್ಟೇ. ಹ್ಞೂ ಸರಿ ಆಯ್ತು, ನಡೀರಿ ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಮನೆಗೆ ಬರ್ತಿದ್ದಂಗೆ ದರಿದ್ರನೇ ನೋಡ್ಬೇಕು ನಾನಂತೂ. ಅದೇನು ಅಂತ ಎತ್ತಾಕ್ಬಿಟ್ಲೋ ನಿಮ್ಮವ್ವ ಜನ್ಮ ನಿನಗೆ. ಅದು ಯಾವ ಗಳಿಗೆ ಎತ್ತಿ ಬಿಸಾಕುದ್ಲೋ ಗೊತ್ತಿಲ್ಲ ಭೂಮಿಗೆ. ಯಾರದ ಯಾರದ? ಏಯ್ ನಂದು ಕಣ ಅದು, ಬಿಡ ಎತ್ತ ಕಾಲು, ನಂದು ಕಣ. ಎಂತದು ಬಿಡ್ಬೇಕು ನಿನಗೆ? ಒದ್ದು ಬಿಡ್ತೀನಿ ನೋಡು ಮಗನೇ, ನಂದು ಬಾಟ್ಲಿ ಅದು, ಬಿಡೋ ಬಿಡೋ. ಈ ನನ್ನ ನಾಟ್ಯ ಕುಡಿದ್ಗೆ ಅಂದಲು ಕುಡಿಯೋದ್ನೇ ನೆನ್ಸ್ಕೊಂಡು ಬಿದ್ದಾನಲ್ಲ, ಎದ್ದಾಳೋ. ಏನಲೆ ಸೊಟ್ಟು ಮಾರಿ ಪ್ರೇಮಿ, ಗಂಡ ಅನ್ನೋ ಮರ್ಯಾದೆನೂ ಇಲ್ದಂಗೆ ನನಗೆ ಕಾಲಲ್ಲಿ ಓದಿತ್ಯನೇ. ಗಂಡ ಅಲ್ಲ ಕಣೋ, ಗಂಡ ನೀನು, ದಂಡ ಪಿಂಡನ ಮಗ ನೀನು. ಇದೆಯಲ್ಲ ನಿನ್ನ ಕಟ್ಕೊಂಡಾಗಿಂದನೂ ಇದೇ ಹಣೆ ಬರ ಆಯ್ತಲ್ಲೋ ನಂದು. ಹಿಡಂಬಿ ಅಂತ ನಿಮ್ಮವ್ವ ಅದೇನಂತ ಎತ್ತಿ ಸಾಕುದ್ಲೋ ಗೊತ್ತಿಲ್ಲ. ಏನು ಹೊಟ್ಟೆ ಉರ್ಸ್ಕೊಂಡು ತಿಂತೀಯೋ ನಿನಗೊಬ್ಬಂಗೆ ಅಲ್ಲ ಕಣೋ. ಏನಾರ ನಾನು ಕುಡಿದು ನಿಂತ್ರ ನನ್ನ ಮಗನೇ ನಿನಗಿರೋದು. ನೀ ಕುಡಿತೀಯ ಪ್ರೇಮಿ? ಬಂಗಾರ ನೀನು, ಬಂಗಾರ ಕಡಮ ನೀನು, ಬಂಗಾರ. ಸುಮ್ಮನೆ ಸುಮ್ಮನೆ ಸಮಾಧಾನ ಮಾಡ್ಕ. ಹೋಯ್ತು ನನ್ನ ನಿಶೆ ಎಲ್ಲ ಹೋಯ್ತು, ಕುಡ್ದಿದ್ದು ಹೋಯ್ತು. ಹಂಗ್ ಬರ್ಬೇಕು ಕುಡುಕ್ ಮುಳಿದ ದಾರಿಗೆ ನೀನು, ನನ್ನ ಹತ್ರನೇ ಆಟ ಹಚ್ತೀಯಾ? ಹಾ ಸರಿ ಸರಿ ಆಯ್ತು, ನಿನ್ ದಾರಿಲಿ ಇರ್ತೀನಿ. ಸರಿ, ಕೋಪ ಕಮ್ಮಿ ಮಾಡ್ಕೊ ಒಂಚೂರು. ಹೋಗಿ ಹೊಸ್ಮನೆ ತಕ್ಕೆ, ಅಲ್ಲೆಲ್ಲ ಕ್ಲೀನಾಗಿ ಕಸ ಹೊಡೆದಿ ನೀರಾಕಿ ಬಿಟ್ಟು ಬರೋಗಿ ಹೋಗಿ. ಬೆಳಗ್ಗೆ ಎದ್ದರೆ ಹೋಗ್ಬೇಕಲ್ಲ ಹಾಲುಕ್ಸಕ್ಕೆ. ಹಾ ಸರಿ ಸರಿ ಆಯ್ತು, ಕ್ಲೀನ್ ಮಾಡ್ತೀನಿ. ಸರಿ ಆಯ್ತು. ಅದಕ್ಕೆ ಮತ್ತೆ ಕೊಡು ಈಗ ಒಂದು 200 ರೂಪಾಯಿ ಕಾಸು. ಕಾಸು? ಕಾಸೇನಕ್ಕೆ? ಏನಾರ ತರೋದು ಮಾಡೋದು ಇರುತ್ತೆ, ಕೊಡು ಒಂದು 200 ರೂಪಾಯಿ ಕಾಸ. ಕಾಸು ಇಲ್ಲ, ದುಡ್ಡು ಇಲ್ಲ, ಎಂತದಿಲ್ಲ. ನಡೀತಾರಿ, ನಾವು ಕ್ಲೀನ್ ಮಾಡೋಗಿ. ಇಲ್ಲೇ ಪರ್ಕೆ ಐತೆ, ಬಕೆಟ್ ಐತೆ, ನೆಲ ಒರೆಸ್ಕೊಂಡು ಬಟ್ಟೆ ತಗೊಂಡು ಹೋಗು. ನಾನು ಬಂದು ನೆಲ ಒರೆಸ್ತೀನಿ, ಅಷ್ಟೊತ್ತಿಗೆ ಕಸ ಹೊಡೆದು ನೀರು ಹಾಕಿರು ಮುಂದ್ಗಡೆ ಬಾಕ್ಲಿಗೆಲ್ಲವ. ಹಂಗಾರೆ ನಾನು ಹೋಗಲ್ಲ ಈಗ ಅಲ್ಲಿಗೆ, ಹೋಗಿ ನೀನೇ ಮಾಡ್ಕೊ ಹೋಗ್ಬೇಕಾರೆ. ಅಲ್ಲೋಗಿ ಎಲ್ಲ ಕ್ಲೀನ್ ಮಾಡಿ ಬರ್ಲಿಲ್ಲ ಅಂದ್ರೆ ಈಗ ರಾತ್ರಿಗೆ ಊಟ ಇಲ್ಲ ನಿನಗೆ. ನಾನು ಬೆಳಗಿಂದ ಸಾಯಂಕಾಲದವರೆಗೂ ಹೋಗಲ್ಲ, ಹೊಲದಲ್ಲಿ ಕಳೆ ಕಿತ್ಕೊಂಡು ಬಂದಿರೋದಲ್ಲಿ. ಹೋಗು, ನಿನ್ನಂಗೇನು ಕುಡ್ದು ಬಿದ್ದಿರ್ಲಿಲ್ಲ ಮನೇಲಿ. ಹೋಗಿ ಫಸ್ಟ್ ಅಲ್ಲಿ ಹೋಗಿ ಮನೆ ಕ್ಲೀನ್ ಮಾಡಿ ಬರೋಗು. ರಾತ್ರಿಗೆ ಊಟ ಇಲ್ಲ ಗ್ಯಾರಂಟಿ. ಹಂಗೆಲ್ಲ ಅನ್ಬೇಡ ಕಣಲೆ ಪ್ರೇಮಿ. ಸರಿ ಆಯ್ತು, 100 ರೂಪಾಯಿನಾರ ಕೊಡು ಕಾಸು. 100 ರೂಪಾಯಿನೂ ಇಲ್ಲ, 10 ರೂಪಾಯಿನೂ ಇಲ್ಲ. ನಡಿ ನಡಿ ಇನ್ನ. ವಿಡಂಬಿ ರಾಕ್ಷಸಿ, 100 ರೂಪಾಯಿ ಕೇಳಿದ್ರೆ ಕೊಡಲ್ಲ ಅಂತೇಳಿ. ರಮ, ನೀನಾರ ಕೊಡ್ಮಗ 100 ರೂಪಾಯಿ. ಏನಕ್ಕಪ್ಪ ನಿಂಗಿವಾಗ? ಏನಕ್ಕ ಬೇಕಪ್ಪ? ಹೊರ್ಗಡೆ ಓಡಾಡೋರಿಗೆ 100 ರೂಪಾಯಿ ಕೊಡಲ್ಲ ಅಂತೀರಲ್ರ ನೀವು? ಎಂತ ಮಕ್ಳಿಲ್ರ ನೀವು? ನಂಗೆ ಗೊತ್ತು ಬಿಡು ನೀನು ಏನಕ್ಕೆ ಹೇಳ್ತೀಯ ಅಂತ. ಇನ್ನೊಂದ್ಸತಿ ಹೋಗಿ ಕುಡ್ಕೊಂಬರಕ್ಕೆ ಇವಾಗ ಅಷ್ಟೇ ತಾನೇ, ಕೊಡಲ್ಲ ನಾನು. ಹಂಗೆಲ್ಲ ಅನ್ಬೇಡ ಕಣಪ್ಪ ಮಗನೇ, ಕೊಡಪ್ಪ 100 ರೂಪಾಯಿ ಕೊಡಪ್ಪ ಸಾಕು. ಏನ್ ತಲೆ ತಿಂತೀಯಪ್ಪ ನೀನಂತೂ ಹೊತ್ಲಗೆ. 100 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ, ನನ್ನ ಹತ್ರ ಇರೋದೇ 50 ರೂಪಾಯಿ. ಬೇಕಾ ಬೇಡವಾ? ಕೊಡೋ ಕೊಡು, ನಂಗೆ ಗೊತ್ತು ನೀನು ಹಿಡಂಬಿ ಮಗನೇ ತಾನೇ. ಕೊಡು, 100 ರೂಪಾಯಿ ಬೇಡ, 50 ಕೊಡು ಓಲಿ. ಹೌದಾ, ಸರಿ ಆಯ್ತು, ಹೋಗಂಗಾರ ಅದನ್ನು ಕೊಡಲ್ಲ. ಅಯ್ಯೋ ಇಲ್ಲ ಕೊಡ, ಈ 50 ರೂಪಾಯಿ ಕೊಡಕ್ಕೆ ಎಷ್ಟು ಆಟ ಆಡಿಸ್ತೀರ ನನ್ನ ಮಕ್ಳ. ಸರಿ ತಗೋ ಆಯ್ತು. ಸರಿ ಆಯ್ತು, ಹೋಗೋದೇನು ಹೋಗಿ ಮನೇಲಿ ಕಸ ಹೊಡ್ದು ಬಾಕ್ಲಿಗೆ ನೀರಾಕಿ ಬರ್ತೀನಿ ಅಷ್ಟೇ ನಾನು ಅಲ್ಲಿ ಎಲ್ಲ ಕ್ಲೀನ್ ಮಾಡಿ. ಸರಿ ಆಯ್ತು ತಳಪ್ಪ. ಇಲ್ಲ ನಾನೇ ಹೋಗ್ತಿದ್ದೆ, ನಂಗೆ ಸ್ವಲ್ಪ ಓದ್ಕೊಳೋದೈತೆ, ಅದಕ್ಕೆ ಹೋಗಿ ಬರೋಗ್ ನೀನೆ. ಅಲ್ಲ ಕಣ ಮಗ, ಯಾಕೆ ಕೊಡಕ್ ಹೋದೆ ನಿಮ್ಮ ಅಪ್ಪಂಗೆ? ಮತ್ತು ಕುಡ್ದು ಬತ್ತದ ಕಳ್ಳ ಕುಡುಕ್ ಮುಳಿ. ಅಯ್ಯೋ ಒಲ್ಲಿ ಬಿಡಮ್ಮ, ಅವ್ರು ಎಲ್ಲಿ ಬಿಡ್ತಾರೆ ಕುಡಿಯೋದ, ಬಿಡಲ್ಲ ಅವರು. ಸರಿ ಬಿಡು ಓಲಿ. ಅದ ಬೆಳಿಗ್ಗೆ 6 ಗಂಟೆಗೆ ಹೇಳಿದಾರೆ ಕಣಪ್ಪ, ಇನ್ನೋರ ಹತ್ರ ಕೇಳ್ಕೊ ಬಂದೆ, ಹಂಗೆ ಬರ್ತಾ 6 ಗಂಟೆಗೆ ಆಲುಕ್ಸಕ್ಕೆ ಹೇಳಿದ್ದಾರೆ. ಬೇಗ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ. ಅಮ್ಮ ಮನೆ ಸಾಮಾನು ಇಲ್ಲ, ನಾಳೆ ಸ್ವಲ್ಪ ಮಾತ್ರ ತಗೊಂಡೋಗೋಣ.
ನಾಡಿದ್ದು ಅಲ್ಲ ಆಚೆ ನಾಡಿದ್ದುಗೆ ಭಾನುವಾರದ ದಿವಸ ರಜೆ ಇರುತ್ತಲ್ಲ ಎಲ್ಲ ಸಾಮಾನು ಅವತ್ತೇ ಸಾಕ್ಸ್ಬಿಡೋಣ ಕಣಮ್ಮ. ಈಗ ಮಧ್ಯದಲ್ಲಿ ನನಗೂ ಕಾಲೇಜಿಗೆಲ್ಲ ರಜೆ ಹಾಕೋಕ್ಕಾಗಲ್ಲ ಅದಕ್ಕೆ. ಹ್ಞೂ ಸರಿ ತಾಳಪ್ಪ, ಹಂಗೆ ಮಾಡೋಣ. ಈಗ ಏನೇನು ಅಡುಗೆಗೆ ಸ್ವಲ್ಪ ಪಾತ್ರೆಗಳು, ಆಮೇಲೆ ರಾತ್ರಿ ಮಂಕಳೋದಕ್ಕೆಲ್ಲವ ಸ್ವಲ್ಪ ಹಾಸಿಗೆ ಹೊಚ್ಕೆಗಳು, ಇಂಥವು ಕಸದ ಪರ್ಕೆ ಬಕೆಟು ಜಗ್ಗು ಇಂಥವು ತಗೊಂಡೋಗಂತ ಸಾಕಿವಾಗ. ಹಾಂ ಸರಿ ಆಯ್ತು ತಾಳಮ್ಮ, ಅದನ್ನ ತಗೊಂಡೋಗೋಣ. ಭಾನುವಾರ ಇನ್ನು ಮಿಕ್ಕಿದ ಸಾಮಾನೆಲ್ಲ ತೆಗೆಕೊಂಡು ಹೋಗೋಣ. ತಾಳ್ರಿ ಅತ್ತೆ, ಕಾಫಿ. ಹ್ಞೂ ಕಣ್ಕೊಡವ, ಜಾಸ್ತಿ ಕಾಫಿ ಟೀ ಕುಡಿಬೇಡಿ ಅತ್ತೆ, ಸುಮ್ಮನೆ ಶುಗರ್ ಬೇರೆ ಐತೆ. ಅಯ್ಯೋ ನಾನೇನು ಜಾಸ್ತಿ ಕುಡಿತೀನವ, ಕುಡಿಯೋದೇ ಒನ್ ಟೈಮ್ ಸಾಯಂಕಾಲ ಟೈಮ್ ಅಷ್ಟೇ ತಾನೇ, ಬಿಡಿ ಏನಾಗಲ್ಲ. ಹುಡುಗಿ ಬಂದ ಕಾಲೇಜಿಂದ? ಹ್ಞೂ ಬಂದ್ಲು, ಅವ್ಳ ಫ್ರೆಂಡ್ ಮನೇಲಿ ಬುಕ್ ಇಸ್ಕೊಬತ್ತೀನಿ ಅಂತ ಹೋಯ್ದಾಳೆ. ಹ್ಞೂ ಸರಿ ಕಣವ, ಆಯ್ತು. ಏನೆಲ್ಲತ್ತ ಕುಡಿಯೋ ನೀರು ಬಿಟ್ಟಿದ್ರೇನೆ ಮಂಜಣ್ಣ? ಅಯ್ಯೋ ಇಲ್ಲ ಶಾಂತಕ್ಕ, ಈಗ 7:15 ಮೇಲೆ ಬಿಡ್ತೀನಿ ಅಂತ ಹೇಳಿದ್ದೆ. ಹೌದಾ, ಸದ್ಯ ಬಿಡವ, ನಾನು ಬೇರೆ ಹೊಲ್ತಕ್ಕೆ ಹೋಯ್ದ್ನಲ್ಲ, ಬಿಟ್ಬಿಟ್ಟಿರ್ತಾನೆ ಅನ್ಕೊಂಡೆ. ಕುಡಿಯೋದು ನಾಳೆ ವಾರಕ್ಕೆ ಪೂಜೆಗೆಲ್ಲ ತುಂಬ್ಕೋಬೇಕು. ಇಲ್ಲ ಇಲ್ಲ ಬಿಡ್ತಾನೆ ಇವಾಗ ಸಾಯಂಕಾಲ 7:15 ಬಿಡ್ತೀನಿ ಅಂತ ಹೇಳ್ದೋತು. ಈ ಗೀತಾ ಯಾಕೆ ಹಿಂಗಿದಾಳಲ್ಲ, ಏನಾಯ್ತು? ಏನಿಲ್ಲ ಸುಮ್ಮನೆ ಹಂಗೆ ಅವಳಿಗೆ. ನಮ್ ಗೀತ ಹಿಂಗೆಲ್ಲ ಇರಲ್ವಲ್ಲ, ಯಾಕೆ ಹಿಂಗೆ ಸಪ್ಪಗಿದ್ದಾಳೆ? ಈಗ ಬಂದ್ರೆ ನವ ಶಾಂತವ? ಆಯ್ತೆಲ್ಲ ಗೋರಕರವಲ್ದಲ್ಲಿ ಕ್ಲೀನ್ ಮಾಡಿದ್ದು, ಕಳೆ ಕಿತ್ತಿದ್ದು? ಹ್ಞೂ ಎಲ್ಲ ಕಳೆ ಕಿತ್ತಿದ್ದಾಯ್ತು ಗೋರಕರವಲ್ದಲ್ಲಿ. ಎಷ್ಟು ಕೊಟ್ಲು ಪಗಾರ? ಇನ್ನೇನು 300 ರೂಪಾಯಿ, ಎಲ್ಲರೂ ಕೊಡೋ ಅಷ್ಟೇ ಕೊಟ್ರು. ಕೇಳೋದಲ್ವಾ ಇನ್ನೊಂದು 50 ಜಾಸ್ತಿಯಾ? ಅಯ್ಯೋ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ತಾಳ್ಬೇ ಅಮ್ಮ. ಸರಿ ಶಾಂತಕ್ಕ, ನಾನು ಹೋಗ್ತೀನಿ ಮಂತಕ್ಕೆ, ನೀನು ಬಾ. ಇರಲ್ಲ ಗೀತಾ, ಅಲ್ಲಿ ಗಂಟ ಬರ್ತೀನಿ ನಾನುವೇ. ಸರಿ ಬಾ ಬೇಗ. ಬಿಡು ಲತಾ, ಆಮೇಲಿಂದ ಬರ್ತೀನಿ, ಏನು ಹೇಳ್ತೀನಿ. ಹಾಂ ಸರಿ ಆಯಿತು ಶಾಂತಕ್ಕ. ಸರಿ ಕಣೆ ಗೀತಾ, ಏನೋ ಹುಷಾರು.